ಪರ ಸಂಘಟನೆ. ನಾನು ಮೂಲತಃ ಬಿಸ್ನೆಸ್ ಮ್ಯಾನ್ ಆದಾಗ ಸ್ವಲ್ಪ ಕನ್ನಡ ಪರ ಸಂಘಟನೆಯವರು ನನ್ನ ವಿರುದ್ಧ ತಿರುಗಿ ಬಿಡ್ತಾರೆ. ಯಾಕಂದ್ರೆ ನಾಯ್ಡು ಅನ್ನೋ ಇತ್ತು ಅಂದ್ರೆ ಅವರು ಆಂಧ್ರದವನು ಅನ್ನೋ ಕಾರಣ ಇಟ್ಕೊಂಡು ತಿರುಗಿ ಬಿಡ್ತಾರೆ ಅಂದ್ಮೇಲೆ. ತಮಗ್ ತೆಲುಗು ಬರುತ್ತೆ? ತೆಲುಗು ಸರ್ ನೋಡಿ ಸರ್, ಒಂದ್ ನಿಮಿಷ. ಸರ್, ನನ್ನ ಮಾತೃಭಾಷೆ ತೆಲುಗು. ತೆಲುಗುನೇ ನನ್ನ ಮನೆಯೊಳಗೆ ಮಾತ್ರ ವ್ಯವಹಾರಿಕ ಕನ್ನಡ. ನಾನು ಹುಟ್ಟಿರೋದಿಲ್ಲಿ, ನಾನು ಬೆಳಿತಾರದಿಲ್ಲಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು. ತೆಲುಗು ಬರುತ್ತೆ ಅಷ್ಟೇ. ಅಷ್ಟೇ ನನ್ನ ಮಾತೃಭಾಷೆ ಸರ್. ಬಂದೇ ಬರುತ್ತೆ ನನಗೆ ಹಂಗಂತೇಳಿ ಕನ್ನಡ ನನ್ನ ಇಲ್ಲಿ ಅನ್ನ ತಿಂತಾ ಇದೀನಿ, ಇಲ್ಲಿ ಹುಟ್ಟಿದೀನಿ, ಇಲ್ಲಿ ಜೀವನ ಕಟ್ಕೊಂಡಿದೀನಿ ಇಲ್ಲಿ ಅಂದಾಗ ನಾನು ಆ ಭಾಷೆಗೆ ನಾನು ಬೆಲೆ ಕೊಡ್ಬೇಕು. ಹಂಗಂತೇಳಿ ನನ್ನ ತಾಯಿ ಭಾಷೆ ಬಿಟ್ಕೊಡಕ್ ನಾನು ರೆಡಿ ಇಲ್ಲ ಸರ್. ನನ್ನ ತಾಯಿನೇ, ಪಕ್ಕದ ಮನೆ ತಾಯಿನ ಅಷ್ಟೇ ಗೌರವಿಸ್ತೀನಿ ಸರ್. ಹಾಗಾಗಿ ಅದನ್ನು ಕಟ್ಟಿದೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಕಟ್ಟಿ ಅದ್ರ ಫೌಂಡರ್ ಆಗಿ ತಾವು ಮಾಡ್ತಂತ ಸೇವೆಯಲ್ಲಿ ತೃಪ್ತಿ ಇದೆ ತಮ್ಮ? ತೃಪ್ತಿ ಇದೆ, ಬಟ್ ಅಷ್ಟೇ ನೋವು ಇರುತ್ತೆ ಸರ್. ಯಾಕೆಂದ್ರೆ ಹಿರಿಯ ಜೀವಗಳು ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಮಕ್ಕಳು ನೋಡ್ಕೊಂಡಂಗ ಸಾಯ್ತಾ ಇರ್ತಾರೆ, ಅಡ್ಮಿಟ್ ಆಗ್ತಾ ಇರ್ತಾರೆ, ಅವ್ರ ಕಡೆ ಬಂದು ಗಲಾಟೆ ಮಾಡ್ತಾ ಇರ್ತಾರೆ, ಡೆತ್ ಸರ್ಟಿಫಿಕೇಟ್ ಕೊಡು ಅಂತ. ಅವೆಲ್ಲ ಫೇಸ್ ಮಾಡ್ಬೇಕು. ಅವಾಗ ಕೆಡ್ದಾಗ ಮಾತಾಡ್ತೀವಿ, ರೌಡಿ ಅಂತ ನನಗೆ ಒಳ್ಳೆ ಹೆಸರಿದೆ. ಎಲ್ಲಾ ಪಟ ಕಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮನ ಅವ್ರು ಸಾಕಕ್ಕೆ ಹೋಗ್ತಿಲ್ದೇನೆ ನಾನ್ ಸಾಕಿರ್ತೀನಿ. ಕೊನೆಗೆ ಬಂದವರು 2 ವರ್ಷ 3 ವರ್ಷ ಸಾಕಿ ಲಾಸ್ಟಿಗೆ ಕೊನೆಗೆ ಬಂದು ಡೆತ್ ಸರ್ಟಿಫಿಕೇಟ್ ಕೇಳಾಗ ಎಂತ ಕೈಲಾಗಲ್ದವನು ಎದ್ ನಿಂತ್ಕಂತ ಸರ್. ನಾನು ಅದನ್ನು ಕೇಳಿದ್ರೆ ರೌಡಿ ಅಂತಾರೆ. ತೊಂದ್ರೆ ಇಲ್ಲ ಸರ್, ನಾವೇನಾರು ಎಲೆಕ್ಷನ್ ಇಲ್ಬೇಕಾಗಿತ್ತಾ ಅಥವಾ ಏನಾರ ಬೇಕಾಗಿತ್ತ, ಅವ್ರ ಕಡೆಗೆ ಏನಾರ ಅವರು. ನನಗೆ ಯಾವುದೇ ಪ್ರಚಾರ ಬೇಡ ಸರ್, ಆರಾಮಾಗಿ ಮಾಡ್ಕೆ ಹೋಗ್ತದ್ವಿ. ಮಕ್ಕಳು 3 ಜನ ಸರ್. ಏನ್ ಓದ್ತದ? ಒಬ್ರು ಡಾಕ್ಟ್ರು, ಒಬ್ರು ಲಾಯರು, ಇನ್ನೊಬ್ಬ ಬಂದು ಬಿ ಸಿವಿಲ್ ಮುಗಿಸಿ MTech ಮಾಡಿ UPSC ಅಲ್ಲಿದ್ದಾನೆ. ಅಳಿಯ ಲಾಯರು, ಸೊಸೆ ಅವಳು 8 ಗೋಲ್ಡ್ ಮೆಡಲಿಸ್ಟ್ ಯೂನಿವರ್ಸಿಟಿ, 3 ಡಿಗ್ರಿ ಓನರ್ ಅವಳು. ನಮ್ರತ ಅಂತೇಳಿ. ನನ್ನ ಮನೆಯಲ್ಲ ಚೆನ್ನಾಗಿದೆ, ಎಲ್ಲರೂ ವಿದ್ಯಾರ್ಹತೆ, ಇದು ತೊಂದ್ರೆ ಇಲ್ಲ. ಆದ್ರೆ ಎಲ್ಲೋ ಸ್ವಲ್ಪ ಜನ ಆಶ್ರಮ ನಡೆಸೋರ್ನ ನೋಡೋ ರೀತಿ ಇದೆಯಲ್ಲ, ಅದರಿಂದ ಬಹಳ ಬೇಜಾರಾಗುತ್ತೆ. ಎಲ್ಲರೂ ಏನೋ ಆಶ್ರಮ ಕಟ್ಟಿರೋದೇ ದುಡ್ಡಿಗೋಸ್ಕರ, ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ ಸರ್ ನನಗೆ. ಅಂತವ್ರು ಯಾರಾದ್ರೂ ದೇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ನಿಮ್ ವಿಡಿಯೋ ನೋಡೋ ಮೂಲಕ ಯಾರಾದ್ರೂ ಹತ್ರ ಮಾತಾಡಿದ್ರೆ ದಯವಿಟ್ಟು ಅಂತಾರೆ. ಯಾರಪ್ಪ ಅಂದ್ರೆ ನಾನು ಈಗ್ಲೂ ಸಿದ್ಧವಾಗಿದ್ದೀನಿ ಸರ್, ನಡೆಸ್ತೀನಿ ಅಂದವ್ರಿಗೆ ನಾನು ಕೀ ಕೊಡಕ್ ರೆಡಿ ಇದೀನಿ ಸರ್, ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಸುಮ್ಮನೆ ಸರ್ ಕೂತ್ಕೊಂಡು ಕೆಟ್ಟದಾಗ ಕಮೆಂಟ್ ಹಾಕಿದಾಗ ಅವ್ರ ಅಪ್ಪ ಅಮ್ಮಗೆ 2 ಜನ ಊಟ ಹಾಕ್ಲಿ ಸರ್, ನೋಡೋಣ. ಇಷ್ಟು ಜನಕ್ಕೆ ನಾವು ಊಟ ಹಾಕಬೇಕಾರೆ ಆ ನೋವು ನಮಗೆ ಗೊತ್ತಿರುತ್ತೆ. ಬೆಳಗ್ಗೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಟಿಫನ್ಗೆ ಏನ್ ಮಾಡಿಸ್ಬೇಕು ಅನ್ನೋದು ಯೋಚನೆ ಸರ್. ನನ್ನ ರಿಲೇಟಿವ್ ಒಬ್ರು ಕೇಳಿದ್ರು ಸರ್, ನಾವು 200-300 ಜನಕ್ಕೆ ಮದುವೆ ಕಾರ್ಯಕ್ರಮ ಅಂತಂದ್ರೆ, ಒಂದ್ ಮದುವೆ ಮಾಡ್ಬೇಕು ಅಂದ್ರೆ 1 ತಿಂಗಳು ತಯಾರಿ ಬೇಕು. 1 ತಿಂಗಳು ತಯಾರಿ. ನೀನ್ ಪ್ರತಿದಿನ ಮದುವೆ ಮಾಡ್ತೀಯಲ್ಲ ಮಾರಿಯ, ನೀನ್ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ನಮ್ ಕಡೆ ಒಬ್ರು ಹೇಳ್ತಾರೆ, ಅನ್ನ ಹಾಕಿದ ಮನೆ, ಹೊಲ ಹಾಕಿದ ಗೊಬ್ಬರ ಹಾಕಿದ ಹೊಲ ಮೋಸ ಮಾಡಲ್ಲ, 100% ಮಾಡಲ್ಲ. ಆತರ ನಡ್ಕೊ ಹೋಗ್ತಾ ಇದೆ. ಆಮೇಲೆ ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ದಾನ ಅದು ಅನ್ನದಾನ, ವಿದ್ಯಾದಾನ. ಎಸ್, ಅನ್ನಪೂರ್ಣೇಶ್ವರಿ ಅನ್ನ ಹಾಕುವ ಶಕ್ತಿ ಎಲ್ಲರಿಗೂ ಕೊಡಲ್ಲ, ಸ್ವಲ್ಪ ಜನ ಕೊಟ್ಟಿರ್ತಾಳೆ. ಅದ್ ನನಗೆ ಸಿಕ್ಕಾಗ ಅದನ್ನ ಯಾಕೆ ಕರೆಕ್ಟಾಗಿ ಯುಟಿಲೈಸ್ ಮಾಡಬಾರ್ದು? ಮಾಡ್ತದೆ. ಇವತ್ತಿಗೂ ಬರ್ತಾರೆ ಸರ್, ಎಲ್ಲ ಚಿತ್ರರಂಗದವ್ರು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ, ಬಹಳ ಜನ ಬರ್ತಾರೆ. ಅದನ್ನ ನೋಡಿದಂತವ್ರು ಬಹಳ ಜನ ಆಶ್ರಮಕ್ಕೆ ಬಹಳ ಜನ ಹೋಗ್ತಾರೆ. ಒಳ್ಳೆ ಇಲ್ಲ ಸರ್, ಶುದ್ಧ ಸುಳ್ಳು. ಇವತ್ತವರೆಗೂ ಯಾವ ಹೀರೋಯಿನ್ ಅಥವಾ ಸ್ವಾಮೀಜಿಗಳ ರಾಜಕಾರಣಿ ಇವತ್ತವರೆಗೂ ಒಂದು ದೇಣಿಗೆ ಅನ್ನೋದಿಲ್ಲ ಸರ್ ನಮ್ಮ ಸಂಸ್ಥೆಗೆ. ಓಪನ್ ಚಾಲೆಂಜ್ ಸರ್, ನೋಡೋರಿಗೆ ಮಾತ್ರ ಚೆನ್ನಾಗಿರುತ್ತೆ. ಪ್ರಮೋಷನ್ಗೆ ಅದಕ್ಕೆ ಬಳಸ್ಕೊಳ್ತಾರದ್ನ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ ಸರ್, ಪೆಟ್ರೋಮ್ಯಾಕ್ಸ್ ಅಂತ ಒಂದು ಫಿಲಮ್ ಅವ್ರದ್ದೇನೋ ಇಲ್ಲ ಆಡಿಯೋ ಲಾಂಚ್ ಮಾಡಿದ್ರು. ಆ ಟೈಮಲ್ಲಿ ಒಂದು ಊಟ ಕೊಟ್ರು ಸರ್. ದಾನಿಗಳು ನೆರವು ಬೇಕು, ಬಟ್ ಅದನ್ನ ಕೇಳಿದಾಗ ಏನಾಗುತ್ತೆ ಅಂದ್ರೆ ಜನನ್ನ ಇಟ್ಕೊಂಡು ಸರ್ ಪರ್ ಡೇ ಸರ್ ತಮಾಷೆ ಅಂದ್ರೆ 90 kg ಅಕ್ಕಿ ಬೇಕು ಸರ್. 1 ಕ್ವಿಂಟಲ್ ಅನ್ಕೊಳ್ಳಿ, ಹೆಚ್ಚು ಕಡಿಮೆ. ಮೆಡಿಸಿನ್ಗಳು ಬೇಕು ಸರ್, ಡೈಪರ್ ಇಂದ ಹಿಡಿದು BP ಶುಗರ್ ಮಾತ್ರೆಗಳು ಬೇಕು ಸರ್.
ಆದ್ರೂ ಜನ ಮಾತಾಡ್ತಾರೆ. ಎಷ್ಟು ನಾನು ಒಂದೇ ಕೇಳಸ, ಮುಂದೆ ಯಾರಾದ್ರೂ ನನ್ನಂತವ್ರು ನೋಡಿ ಕಟ್ಟಬೇಕು ಅಂತ ಆಸೆ ಇದ್ದವರು ಇವ್ರ ನೆಗೆಟಿವ್ ಕಮೆಂಟ್ ನೋಡಿದ ತಕ್ಷಣ ಎದುರು ಹೋಗ್ಬಿಡ್ತಾರೆ ಸರ್. ಅಯ್ಯಪ್ಪ ಇವ್ನು ಒಟ್ಟು ಲೋಫರ್ ನಾಯ್ಡು, ಅವನಿಗೆ ಎಷ್ಟು ಕೆಟ್ಟದ ಕಮೆಂಟ್ ಹಾಕ್ತಾರೆ, ನಮ್ಮನ್ನು ಬಿಡ್ತಾರಾ ಅಂತೇಳಿ ಎಷ್ಟು ಜನ ಎದರಿಕೆ ವಾಪಸ್ ಹೋದವರು ಇದಾರೆ ಸರ್. ಮಾಡ್ಬಾರ್ದು. ದೊಡ್ಡವ್ರನ್ನ ಮಾತಾಡ್ತಾರೆ ಸರ್, ನಿನಗೆ ಅನ್ನ ಕೊಡುವ ಶಕ್ತಿ ಇಲ್ಲದರೇನಂತೆ ಅನ್ನ ಕೊಡುವವರ ಮನೆಯನ್ನಾದರೂ ತೋರಿಸು. ನಮ್ಮವ್ರ ಹಂಗಲ್ಲ ಸರ್, ಯಾರು ಅನ್ನ ಕೇಳಿದ್ರೆ ಆ ತಟ್ಟೆಲ್ಲ ಹೀತ್ ಬಿಡ್ತಾರೆ ಸರ್. ನೀವು ನೆಗೆಟಿವ್ ಕಮೆಂಟ್ ಹಾಕೋದ್ರಲ್ಲ ನನಗೇನಾಗಲ್ಲ ಸರ್. ಯಾರೋ ಕೊಡ್ಬೇಕು ಇವ್ರಿಗೆ ಊಟ ಹಾಕ್ಬೇಕು ಅನ್ನೋನ್ನ ಊಟ ಕಸ್ಕಂತೀರಾ, ಕಿತ್ಕೊಂತೀರಾ, ಅವ್ರ ಶಾಪ ನಿಮ್ಮ ತಡೆದಿರಲ್ಲ ಸರ್. ಮತ್ತೆ ಈ ನೆಗೆಟಿವ್ ಕಮೆಂಟ್ ಹಾಕೋರು ಯಾರು ಅಂದ್ರೆ 99 ಭಾಗದಲ್ಲಿ 1 ಭಾಗ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಯಾರು ಅವ್ರ ಅಪ್ಪಗೆ ಅನ್ನ ಹಾಕದೇ ಇರೋರು ಮಾತ್ರ ಹಾಕೋದು. ಅಪ್ಪಗೆ ಅನ್ನ ಹಾಕೋರು, ಅಪ್ಪ ಅಮ್ಮನ ಬಹಳ ಚೆನ್ನಾಗಿ ನೋಡ್ಕೊಳ್ಳೋರು, ಇದು ಸರ್ವಿಸ್ ಅಂದ್ರೆ ಅಂತಾರೆ. ಈಗ ಅವನು ಅಲ್ಲ ಅವ್ರ ಅಪ್ಪ ಅಮ್ಮಗೆ ಅನ್ನ ಹಾಕ್ತಾರಲ್ಲ, ಅದನ್ನ ಯಾರ ಕೇಳ್ತಾರ, ನೋಡು ನೀನಂದ್ರೆ ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಲ್ಲ ನೋಡಲ್ಲಿ ಊಟ ಹಾಕ್ತೀರ ಅಂದಾಗ ನನ್ನ ಮೇಲೆ ಹೊಟ್ಟೆಗೆ ಸ್ಟಾರ್ಟ್ ಆಗುತ್ತೆ ನನಗೆ. ಅವನು ನೆಗೆಟಿವ್ ಕಮೆಂಟ್ ಹಾಕ್ತಾ ಇರ್ತಾನೆ. ನೆಗೆಟಿವ್ ಕಮೆಂಟ್ ಹಾಕೋದ್ರೆ ಹೆಂಗಾಗಿದೆ ಅಂದ್ರೆ ಸರ್ ಜನದ ಮನಸ್ಥಿತಿ, ಒಳ್ಳೇದು ಸಹಿಸಲ್ಲ ಕೆಟ್ಟದ್ದು ಸಹಿಸಲ್ಲ ಅನ್ನೋ ತರ ಆಗಿದೆ. ಅದಕ್ಕೆ ಸರ್ ಪ್ರಚಾರದಿಂದ ಹೋಗ್ಬಾರ್ದು. ನಾವು ಆಶ್ರಮ ನಡೆಸೋರು, ಈ ಸಮಾಜ ಸೇವೆ ಮಾಡೋರು, ಜನರ ಮನಸ್ಥಿತಿ ಬಂದಿದೆ. ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಹಿಂಗೆ ಇರ್ಬೇಕು, ಗಡ್ಡನೆ ಬಿಡ್ಬೇಕು, ನೀನು ತಲೆ ಬಾಚಬಾರ್ದು, ಒಳ್ಳೆ ಬಟ್ಟೆ ಹಾಕ್ಬಾರ್ದು, ಒಳ್ಳೆ ಒಡವೆ ಹಾಕ್ಬಾರ್ದು, ನೀನ್ ಹಂಗೆ ಇರ್ಬೇಕು. ಯಾಕೆ ಹೇಳಿ, ಸುಧಾಮೂರ್ತಿ ನೋಡಿದಿರಾ ಹೆಂಗಿರ್ತಾರೆ, ನೀವ್ ಹಂಗೆ ಇರ್ಬೇಕು ಅನ್ನೋ ಮೆಂಟಾಲಿಟಿ ನಮ್ ಜನರಲ್ಲಿದೆ. ಅವ್ರು ಅಷ್ಟೊಂದು ಸಿಂಪಲ್ ಆಗಿದ್ದಾರೆ ಅಂದ್ರೆ ದುಡ್ಡಿದ್ದು. ಅವಾಗ ನಿಮ್ಮ ಈ ತರದಿದ್ದಾಗ ಯಾರೋ ಒಳ್ಳೆ ಒಬ್ಬ ವ್ಯಕ್ತಿ ಬಂದು ನಾ ಸೇವೆ ಮಾಡ್ತೀನಿ ಅಂದ್ಬಿಟ್ಲೆ ಎದುರುಡೋಗ್ತಾನೆ. ನಾನೇ ಸರ್ ಹೇಳಿ ಸರ್, ಈ ಸಂಸ್ಥೆ ಕಟ್ಟಲಿಕ್ಕಿಂತ ಮುಂಚೆ ನಾನು ಒಬ್ಬ ಕಂಪನಿ ಚೇರ್ಮನ್, ಒಳ್ಳೆ ಬಂಗಾರ ಹಾಕಿ ಅಂತ ಇದ್ದೆ, ಒಳ್ಳೆ ಕಾರ್ಗಳು ಇಟ್ಟಿದ್ದೆ. ಈ ಸಂಸ್ಥೆ ಕಟ್ಟಿ ಸ್ವಲ್ಪ ದಿನಕ್ಕೆ ನಂಗೆ ಗೊತ್ತಾಗೋಯ್ತು, ಆಶ್ರಮ ಕಟ್ಟಿ ಒಂದು ದುಡ್ಡು ಮಾಡಿದಾನೆ, ಒಡವೆ ಹಾಕ್ತೇನೆ ಅನ್ಕೊಂಡ್ಬಿಟ್ರು, ಬಿಚ್ಬಿಟ್ಟೆ ಸರ್. ಅಂದ್ರೆ ಅದ್ರಗೋಸ್ಕರ ನೀವು ಒಡವೆ ಹಾಕೋದನ್ನ ಬಿಟ್ಟು? ಹೌದು, ಯಾಕಂದ್ರೆ ಸರ್ ನೋಡಿ, ನೋಡ್ರಿ ತ್ಯಾಗ ಅಂದ್ರೆ ಮಾಡ್ಲೇಬೇಕಾಗುತ್ತೆ. ಒಂದೊತ್ತು ಊಟ ಹೋಗ್ಬಿಡುತ್ತಲ್ಲ. ಈಗ ನೀವೇನೋ ಕೊಡ್ಬೇಕು ಅಂತ ಬಂದಿದ್ದೀರಿ ಸರ್ ಆಶ್ರಮಕ್ಕೆ, ನನ್ನ ಒಡವೆಗಳು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಇವನೇ ಬೇಕಾಗಿದ್ದಾರಲ್ಲ ಇನ್ ಯಾಕೆ ಕೊಡ್ಬೇಕು ಅಂತ ಹೋಗ್ಬಿಟ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗ ಆಯ್ತಲ್ಲ ಸರ್. ಆ ಒಂದು ಕಾರಣಕ್ಕೆ ಈಗ ಹಾಕಲ್ಬಿಟ್ಟೆ ಸರ್. ಇಲ್ಲ ಸರ್, ನನಗೆ ಯಾವುದೇ ತರದ್ದು ಮುಂದಿನ ಗುರಿ ಇಲ್ಲ.